Dear friends, welcome to Gnana Gangotri. So, ಈ ಒಂದು ಸೆಷನ್ ಅಲ್ಲಿ once again we are learning about PSI vocabulary ಮತ್ತೆ ಟ್ರಾನ್ಸ್ಲೇಷನ್ ಸೀರೀಸ್. ಸೊ ಇವತ್ತು ನಾನು ನಿಮಗೆ ಎಪಿಸೋಡ್ ನಂಬರ್ 48 ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ವಾಕ್ಯಗಳನ್ನ ನಾವು ಪ್ರಜಾವಾಣಿ ದಿನಪತ್ರಿಕೆಯಿಂದ ಆಯ್ದ ವಾಕ್ಯಗಳನ್ನು ಗ್ರೂಪಿಂಗ್ ಮೆಥಡ್ ಅಲ್ಲಿ ಹೇಗೆ ಸರಳವಾಗಿ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನ ಕಲಿತಾ ಇದ್ದೀವಿ. ಸೊ ದಿಸ್ ಆಕ್ಟಿವಿಟಿ ಈಸ್ ಯೂಸ್ಫುಲ್ ಫಾರ್ ಯುವರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್. ನಿಮ್ಮ ಪದಸಿರಿಯನ್ನ ವೊಕ್ಯಾಬ್ಯುಲರಿನ ಎನ್ರಿಚ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಭಾಷಾಂತರವನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಈ ಆಕ್ಟಿವಿಟಿ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ. ಮತ್ತೆ SDA ಕೋರ್ಟ್ ಎಕ್ಸಾಮ್ ನಲ್ಲಿ ಬರ್ತಕ್ಕಂತ ಟ್ರಾನ್ಸ್ಲೇಷನ್ಗೂ ಕೂಡ ಸೇಮ್ ಆಕ್ಟಿವಿಟಿ ಯೂಸ್ಫುಲ್ ಆಗುತ್ತೆ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ ವಿ ಹ್ಯಾವ್ ಅನ್ ಅನೌನ್ಸ್ಮೆಂಟ್. ಸೊ ಜ್ಞಾನ ಗಂಗೋತ್ರಿಯಲ್ಲಿ ನೆಕ್ಸ್ಟ್ KAS ಬ್ಯಾಚಸ್ 25th ಡಿಸೆಂಬರ್ ಇಂದ ಲಾಂಚ್ ಆಗ್ತಾ ಇದೆ. ಸೊ ನೆಕ್ಸ್ಟ್ PSI ಆಫ್ಲೈನ್ ಬ್ಯಾಚಸ್ 5th ಜನವರಿ ಇಂದ ಲಾಂಚ್ ಆಗ್ತಾ ಇದೆ. ಸೊ ಇಫ್ ವಾಂಟ್ ಟು ನೋ ಮೋರ್ ಡೀಟೇಲ್ಸ್ ಇಲ್ಲಿ ಕಾಣ್ತಾ ಇರತಕ್ಕಂತ ಸಂಖ್ಯೆಗೆ ನೀವು ಕರೆ ಮಾಡಿ ತಿಳ್ಕೊಳ್ಬಹುದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಟುಡೇಸ್ ಎಕ್ಸರ್ಸೈಸ್. ವರ್ಡ್ ನಂಬರ್ 481. ಸೊ ಮೊದಲನೇ ಪದ ಯಾವುದು ಅಂದ್ರೆ ದೇಶೀಯವಾಗಿ ಅಂದ್ರೆ ಇಂಡಿಜಿನಸ್ಲಿ ಅಂತ ಹೇಳ್ತೀವಿ. ಸೊ ಯಾವುದೇ ಕಾರಣಕ್ಕೂ ನಾವು ಲೋಕಲಿ ರೀಜನಲಿ ಅಂತ ಟ್ರಾನ್ಸ್ಲೇಟ್ ಮಾಡಬಾರ್ದು. ಲಂಬವಾಗಿ ಅಂದ್ರೆ ವರ್ಟಿಕಲಿ ಅಂತ ಹೇಳ್ತೀವಿ. ಗಗನಮುಖಿ ಅಂದ್ರೆ ಸ್ಕೈ ಸ್ಕ್ರೇಪರ್ ಅಂತ ಹೇಳ್ಬೇಕು. ಸಿ ದಿಸ್ ಇಸ್ ನಾಟ್ ಗಗನಸಖಿ. ಗಗನಸಖಿ ಅಂದ್ರೆ ಹೆರಾಸ್ಟ್ರಸ್ ಅಂತ ಆಗುತ್ತೆ. ಬಟ್ ನಾನ್ ಮಾತಾಡ್ತಾ ಇರೋದು ಗಗನಮುಖಿ ಅಂದ್ರೆ ಅದನ್ನ ನಾವು ಸ್ಕೈ ಸ್ಕ್ರೇಪರ್ ಅಂತ ಹೇಳ್ತೀವಿ. ಉಡಾವಣೆ ಅಂದ್ರೆ ಲಾಂಚ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬೇಕು. ಕ್ಷಿಪಣಿ ಅಂದ್ರೆ ಮಿಸೈಲ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬೇಕು. ನೌಕಾಪಡೆ ಅಂದ್ರೆ ನೇವಿ ಅಂತ ಟ್ರಾನ್ಸ್ಲೇಟ್ ಮಾಡ್ಬೇಕು. ಕರಾವಳಿ ಭಾಗ ಅಂದ್ರೆ ಕೋಸ್ಟಲ್ ರೀಜನ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬೇಕು. ಕಣ್ಗಾವಲು ಅಂದ್ರೆ ಸರ್ವಿಯಲೆನ್ಸ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬೇಕು. ಸೊ ಈ ಪದಗಳನ್ನ ಸರಿಯಾಗಿ ಕಲ್ತ್ಕೊಳ್ಳಿ. ಪರಿಕರ, ಸಿ ಯಾವುದೇ ಒಂದು ವಸ್ತುಗೆ ನಾವು ಪರಿಕರ ಅಂತ ಹೇಳ್ತೀವಿ. ಬಟ್ ನಮ್ಗೆ ಏನು ಟ್ರಾನ್ಸ್ಲೇಷನ್ ಕೊಟ್ಟಿರ್ತಾರೋ ಅದಕ್ಕೆ ಸಮಂಜಸವಾಗಿರ್ತಕ್ಕಂತ ಆ ಪರಿಕರದ ಹೆಸರನ್ನ ನಾವು ಬರಿಬೇಕಾಗತ್ತೆ. ಸೊ ಥಿಂಗ್ಸ್ ಅಂತ ಬರಿಬಹುದು ಅಥವಾ ಇನ್ಸ್ಟ್ರೂಮೆಂಟ್ಸ್ ಅಂತ ಕೂಡ ನಾವು ಬರಿಬಹುದು. ಕಾರ್ಯವ್ಯಾಪ್ತಿ ಅಂದ್ರೆ ರೇಂಜ್ ಅಂತ ಹೇಳ್ತೀವಿ. ಸೊ ಈ 10 ಪದಗಳಿರ್ತಕ್ಕಂತ ಇವತ್ತಿನ ವಾಕ್ಯಗಳನ್ನ ನಾವು ಟ್ರಾನ್ಸ್ಲೇಷನ್ ಮಾಡ್ತಾ ಬಂದ್ಬಿಡೋಣ. ಸೊ ಇವತ್ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಕಲರ್ ರೀಜನ್ಸ್ ನ ಕೊಟ್ಟಿದ್ದೀನಿ. ನಾನು ಹೇಗೆ ಅದನ್ನ ಬ್ರೇಕ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಇಲ್ಲೇ ಇಂಡಿಕೇಟ್ ಮಾಡಿರ್ತೀನಿ. ಸೊ ದೇಶೀಯವಾಗಿ ಅಭಿವೃದ್ಧಿ ಪಡಿಸಿರುವ, ಸೊ ದಿಸ್ ಇಸ್ ಫ್ರಾಕ್ಷನ್ ನಂಬರ್ 1. ಸೊ ಲಂಬವಾಗಿ ಭೂಮಿಯಿಂದ ಗಗನಮುಖಿಯಾಗಿ ಉಡಾವಣೆಯಾಗ ಮಾಡಬಹುದಾದ ನೂತನ ಕ್ಷಿಪಣಿಯ, ಸೊ ಇದು ಫ್ರಾಕ್ಷನ್ ನಂಬರ್ 2 ಆಗುತ್ತೆ. ಪರೀಕ್ಷಾರ್ಥ ಪ್ರಯೋಗವನ್ನು ಭಾರತ ಯಶಸ್ವಿಯಾಗಿ ನಡೆಸಿತು. ದಿಸ್ ಇಸ್ ಫ್ರಾಕ್ಷನ್ ನಂಬರ್ 3. ಸೊ ನಡೆಸಿತು ಅಂದ ಕೂಡಲೇ ಜ್ಞಾಪಕ ಇಟ್ಕೊಳ್ಳಿ, ಈ ಪರೀಕ್ಷಾರ್ಥ ಪ್ರಯೋಗವನ್ನ ಆಲ್ರೆಡಿ ಮುಗಿಸ್ಬಿಟ್ಟಿದೆ. ಸೊ ಅದರಿಂದ ಈ ವಾಕ್ಯವನ್ನ ನಾವು ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಪ್ರತಿಯೊಂದು ಫ್ರಾಕ್ಷನ್ ನಾವು ಟ್ರಾನ್ಸ್ಲೇಟ್ ಮಾಡೋದಾದ್ರೆ, ಸೊ ದೇಶೀಯವಾಗಿ ಅಭಿವೃದ್ಧಿ ಪಡಿಸಿರುವ ಅಂದ್ರೆ ಇಂಡಿಜಿನಸ್ಲಿ ಡೆವಲಪ್ಡ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ. ಸೊ ಲಂಬವಾಗಿ ಭೂಮಿಯಿಂದ ಗಗನಮುಖಿಯಾಗಿ ಉಡಾವಣೆ ಮಾಡಬಹುದಾದ ನೂತನ ಕ್ಷಿಪಣಿಯ, ಮಾಡಬಹುದಾದ ಅಂತ ಬಂದ್ರೆ ಸೊ ಜ್ಞಾಪಕ ಇಟ್ಕೊಳ್ಳಿ ಕುಡ್ ಬಿ ಅಂತ ಟ್ರಾನ್ಸ್ಲೇಟ್ ಮಾಡ್ಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಮಾಡಬಹುದಾದ ಅಂದ್ರೆ ಕುಡ್ ಬಿ ಅಂತ ನೀವು ಯೂಸ್ ಮಾಡಬಹುದು. ಸೊ ದ ನ್ಯೂ ಮಿಸೈಲ್, ಸೊ ಇಲ್ಲಿ ನೋಡಿ ನೂತನ ಕ್ಷಿಪಣಿಯ, ದ ನ್ಯೂ ಮಿಸೈಲ್ ದಟ್ ಕುಡ್ ಬಿ ಲಾಂಚ್, ನಾನು ಹೇಳಿದ್ನಲ್ವಾ ಮಾಡಬಹುದಾದ, ಉಡಾವಣೆ ಮಾಡಬಹುದಾದ ಅನ್ನೋದಕ್ಕೆ ನಾನು ದಟ್ ಕುಡ್ ಬಿ ಲಾಂಚ್ಡ್ ಆಸ್ ವರ್ಟಿಕಲ್ ಸ್ಕೈ ಸ್ಕ್ರೇಪರ್, ಇಲ್ಲಿ ನೋಡಿದೆ ಲಂಬವಾಗಿ ಗಗನಮುಖಿಯಾಗಿ ಅಂತ ಇದೆ. ಸೊ ಅದಕ್ಕೆ ನಾನು ಆಸ್ ವರ್ಟಿಕಲ್ ಸ್ಕೈ ಸ್ಕ್ರೇಪರ್, ಎಲ್ಲಿಂದ ಭೂಮಿಯಿಂದ, ಅದಕ್ಕೆ ನಾನು ಏನಂತ ಬರ್ಕೊಳ್ಬೇಕು ಫ್ರಮ್ ದಿ ಅರ್ತ್ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕು. ಸೊ ಪರೀಕ್ಷಾರ್ಥ ಪ್ರಯೋಗವನ್ನು ಭಾರತ ಯಶಸ್ವಿಯಾಗಿ ನಡೆಸಿತು. ಸೊ ಇಂಡಿಯಾ, ಸೊ ಇಲ್ಲಿ 2 ಪದ ಇದೆ. ಒಂದು ಪರೀಕ್ಷಾರ್ಥ ಅಂದ್ರೆ ಟೆಸ್ಟ್ ಅಂತ ಬರುತ್ತೆ. ಪ್ರಯೋಗ ಅಂದ್ರೆ ನಮ್ಗೆಲ್ಲ ಗೊತ್ತು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಬಟ್ ನಾನು ಯಾವಾಗ್ಲೂ ಹೇಳೋ ಹಾಗೆ ಕೆಲವೊಂದು ಪದಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬದಲಾದಾಗ ಕೆಲವೊಂದು ಪದಗಳನ್ನ ನಾವು ಟ್ರಾನ್ಸ್ಲೇಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ನಾವು ಇಂಡಿಯಾ ಸಕ್ಸಸ್ಫುಲಿ ಎಕ್ಸ್ಪೆರಿಮೆಂಟಲಿ ಟೆಸ್ಟೆಡ್ ಅಂತ ಬರಿಬಾರ್ದು. ಸಿ 2 LY ಯೂಶುವಲಿ ನಾವು ಪಕ್ಕ ಬರೆಯಲ್ಲ. ಇಂಡಿಯಾ ಸಕ್ಸಸ್ಫುಲಿ ಎಕ್ಸ್ಪೆರಿಮೆಂಟಲಿ ಟೆಸ್ಟೆಡ್ ಅಂತ ಬರಿಬಾರ್ದು. ಸೊ ಅದಕ್ಕೆ ನೇರವಾಗಿ ನಾವು ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟೆಡ್ ಅಂತ ಬರ್ಕೊಂಡ್ರೆ ಸಾಕಾಗುತ್ತೆ. ಸೊ ದಿಸ್ ಶುಡ್ ಬಿ ಯುವರ್ ಕರೆಕ್ಟ್ ಟ್ರಾನ್ಸ್ಲೇಷನ್. ಹಾಗಿದ್ರೆ ಸೊ ನಾನು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂತ ಎಲ್ಲ ವಾಕ್ಯಗಳನ್ನ ಕಂಬೈನ್ ಮಾಡಿದ್ರೆ ಸೊ ಐ ಕ್ಯಾನ್ ಸ್ಟಾರ್ಟ್ ವಿತ್ ದಿಸ್. ಸೊ ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟೆಡ್, ಸೊ ಇಲ್ಲಿಗೆ ಒಂದು ಫ್ರಾಕ್ಷನ್ ಆಗುತ್ತೆ. ಅದಾದ್ಮೇಲೆ ಫಸ್ಟ್ ಫ್ರಾಕ್ಷನ್ ನಾವಿಲ್ಲಿ ಆಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವ್ದನ್ನ ಟೆಸ್ಟ್ ಮಾಡಿದೆ ಅಂದ್ರೆ ಇಂಡಿಜಿನಸ್ಲಿ ಡೆವಲಪ್ಡ್. ಸೊ ಇಲ್ಲಿಗೆ
ಇನ್ನೊಂದು ಫ್ರಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಲಾಸ್ಟ್ ಫ್ರಾಕ್ಷನ್ ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗುತ್ತೆ. ದ ನ್ಯೂ ಮಿಸೈಲ್ that could be launched as vertical skyscraper from the earth. So this should be your final translation. So this is example number 1. So let's get into example number 2. ನೌಕಾ ಪಡೆಗಾಗಿ ಅಭಿವೃದ್ಧಿ ಪಡಿಸಲಾಗಿರುವ ಈ ಕ್ಷಿಪಣಿ ಅಂದ್ರೆ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿರ್ತಕ್ಕಂಥ ಕ್ಷಿಪಣಿಯ ಪರೀಕ್ಷೆಯನ್ನು. ಸೊ ಇದು ಫ್ರಾಕ್ಷನ್ ನಂಬರ್ 1 ಆಗುತ್ತೆ. ನಾನು ಮೀನಿಂಗ್ಫುಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಪರೀಕ್ಷೆಯನ್ನು ಒಡಿಶಾದ ಕರಾವಳಿ ಭಾಗದ ಚಂಡೀಪುರ್ನಲ್ಲಿ ಮಧ್ಯಾಹ್ನ 3:08ಕ್ಕೆ ನಡೆಸಲಾಯಿತು. ಸೊ ಇಲ್ಲಿಗೊಂದು ಕಟ್ ಆಗುತ್ತೆ. ಸೊ ಎಂದು DRDO ತಿಳಿಸಿದೆ. ಸೊ ಎಂದು DRDO ತಿಳಿಸಿದೆ. ಸೊ ಇದು ಒಂದು ಫ್ರಾಕ್ಷನ್ ಆಗುತ್ತೆ. ಸೊ ಇವಾಗ ಪ್ರತಿಯೊಂದು ಫ್ರಾಕ್ಷನ್ ನಾನು ಸಪರೇಟ್ ಆಗಿ ಟ್ರಾನ್ಸ್ಲೇಟ್ ಮಾಡೋದಾದ್ರೆ, ನೌಕಾಪಡೆಗಾಗಿ ಅಭಿವೃದ್ಧಿ ಪಡಿಸಲಾಗಿರುವ ಈ ಕ್ಷಿಪಣಿಯ ಪರೀಕ್ಷೆಯನ್ನು ಅಂದ್ರೆ ದಿ ಟೆಸ್ಟಿಂಗ್ ಆಫ್ ದಿ ಮಿಸೈಲ್ ದಟ್ ಈಸ್ ಡೆವಲಪ್ಡ್ ಫಾರ್ ದಿ ನೇವಿ. ಯಾವುದರ ಸಲುವಾಗಿ ಅದನ್ನ ಡೆವಲಪ್ ಮಾಡಿದ್ದಾರೆ? ನೌಕಾಪಡೆಯ ಸಲುವಾಗಿ ಅದನ್ನ ಡೆವಲಪ್ ಮಾಡಿದ್ದಾರೆ. ಅಂದ್ರೆ ದಟ್ ಈಸ್ ಡೆವಲಪ್ಡ್ ಫಾರ್, ಅದಕ್ಕಾಗಿ ದ ನೇವಿ ಅಂತ ಆಗುತ್ತೆ. ಸೊ ದಿಸ್ ಇಸ್ ಫ್ರಾಕ್ಷನ್ ನಂಬರ್ 1. ಸೊ ಒಡಿಶಾದ ಕರಾವಳಿ ಭಾಗದ ಚಂಡೀಪುರ್ನಲ್ಲಿ ಮಧ್ಯಾಹ್ನ 3:08ಕ್ಕೆ ನಡೆಸಲಾಯಿತು. ಸೊ ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಆಗಬೇಕು. ವಾಸ್ ಡನ್ ಅಟ್ ಕೋಸ್ಟಲ್ ರೀಜನ್. ನಾನು ಹೇಳಿದೆ ಕರಾವಳಿ ಪ್ರದೇಶಕ್ಕೆ ಕೋಸ್ಟಲ್ ರೀಜನ್ ಅಂತ ಹೇಳ್ಬೇಕು. ಕೋಸ್ಟಲ್ ರೀಜನ್, ಸೊ ಚಂಡೀಪುರ್, ಒಡಿಶಾ. ಸೊ ಈ ತರ ಪ್ಲೇಸಸ್ ಬಂದಾಗ ನಾವು ಆರಾಮಾಗಿ ಅಲ್ಪ ವಿರಾಮ ಹಾಕೊಂಡು ಅದರ ಸ್ಟೇಟ್ ನ ಬರಿಬಹುದು. ಇಲ್ಲಿ ಪ್ರಿಪೋಸಿಷನ್ಸ್ ನ ಯೂಸ್ ಮಾಡ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ. ಸೊ ಚಂಡೀಪುರ್, ಕೋಸ್ಟಲ್ ರೀಜನ್ ಆಫ್ ಚಂಡೀಪುರ್. ಸೊ ಇಲ್ಲಿ ಮಾತ್ರ ಪ್ರಿಪೋಸಿಷನ್ ಯೂಸ್ ಮಾಡ್ಕೊಳ್ಳಿ. ಆಫ್ ಚಂಡೀಪುರ್, ಒಡಿಶಾ ಅಟ್ ಆಫ್ಟರ್ನೂನ್ 3:08. ಇಲ್ಲಿ ನೋಡಿ, ಆಫ್ಟರ್ನೂನ್ ಗೆ ನಾನು ಏನ್ ಪ್ರಿಪೋಸಿಷನ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅಟ್ ಅಂತ ಯೂಸ್ ಮಾಡ್ಬೇಕು. ಯಾವಾಗ? ಅದ್ರ ಜೊತೆ ಟೈಮ್ ಇದ್ದಾಗ. ಬಟ್ ಬರೀ ಆಫ್ಟರ್ನೂನ್ ಅಂತ ಇದ್ದಾಗ ಇನ್ ಅನ್ನೋ ಪ್ರಿಪೋಸಿಷನ್ ನ ಯೂಸ್ ಮಾಡ್ಬೇಕು. ಸೊ ಐ ಶುಡ್ ಸೇ ಇನ್ ದಿ ಆಫ್ಟರ್ನೂನ್ ಅಂತ ಬರಿಬೇಕು. ಯಾವಾಗ? ಟೈಮ್ ಕೊಟ್ಟಿಲ್ಲ ಅಂದ್ರೆ. ಟೈಮ್ ಕೊಟ್ಟಿದ್ರೆ ನಾನೇನ್ ಬರಿಬೇಕು? ಅಟ್ ಆಫ್ಟರ್ನೂನ್ 3:08 ಅಂತ ಬರಿಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟೈಮ್ ಕೊಟ್ಟಿಲ್ಲ ಅಂದ್ರೆ ನಾನು ಸ್ಟ್ರೇಟ್ ಅವೇ ಇನ್ ದಿ ಆಫ್ಟರ್ನೂನ್ ಅಂತ ಬರ್ದು ಬಿಡ್ತೀನಿ. ಸೊ ಅದಾದ್ಮೇಲೆ ಎಂದು DRDO ತಿಳಿಸಿದೆ. ಇಲ್ಲಿ ಸೆಡ್ ಬೈ DRDO ಅಂತ ಬರಿಬಾರ್ದು ಇಂಗ್ಲಿಷ್ ಅಲ್ಲಿ. ಸೊ ಅಲ್ಲಿ ನಾವು ಆಸ್ ಪರ್ DRDO ಅಂತ ಬರಿಬೇಕು. ಅರ್ಥ ಆಯ್ತಲ್ವಾ? ತಿಳಿಸಿದೆ ಅಂದ್ರೆ ದೇ ಸೆಡ್, ದೇ ಟೋಲ್ಡ್ ಅಂತ ಏನು ಬರಿಬಾರ್ದು. ಆಸ್ ಪರ್ DRDO ಅಂತ ಮಾಡಿದ್ರೆ ಅದು ಪರ್ಫೆಕ್ಟ್ ಟ್ರಾನ್ಸ್ಲೇಷನ್ ಆಗಿರುತ್ತೆ. ಸೊ ಇವಾಗ ಈ ಎಲ್ಲಾ ಫ್ರಾಕ್ಷನ್ಸ್ ನಾನು ಕಂಬೈನ್ ಮಾಡೋದಾದ್ರೆ, ಒನ್ಸ್ ಅಗೇನ್ ಐ ಕ್ಯಾನ್ ಸ್ಟಾರ್ಟ್ ವಿತ್ ದಿ ಥರ್ಡ್ ಫ್ರಾಕ್ಷನ್ ಆಸ್ ಪರ್ DRDO. ಸೊ ಇದು ಮುಗೀತು. ಸೊ ನೆಕ್ಸ್ಟ್ ಏನ್ ಬರುತ್ತಂದ್ರೆ ಫಸ್ಟ್ ಫ್ರಾಕ್ಷನ್ ಬರುತ್ತೆ, ದಿ ಟೆಸ್ಟಿಂಗ್ ಆಫ್ ದಿಸ್ ಮಿಸೈಲ್ ದಟ್ ಈಸ್ ಡೆವಲಪ್ಡ್ ಫಾರ್ ದಿ ನೇವಿ. ಸೊ ಇದು ಕಂಪ್ಲೀಟ್ ಆಯ್ತು. ಸೊ ಅದಾದ್ಮೇಲೆ ಸೆಕೆಂಡ್ ಫ್ರಾಕ್ಷನ್ ಬರುತ್ತೆ, was done at coastal region of Chandipur, Odisha at afternoon 3:08. ಅಥವಾ ನೀವು ಇಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು. The testing of this missile that is developed for the Navy was done at coastal region of Chandipur, Odisha at afternoon 3:08 as per DRDO ಅಂತ ಕೂಡ ಬರ್ಕೋಬಹುದು. ಸೊ ಎರಡರಲ್ಲೂ ಕೂಡ ದೊಡ್ಡ ವ್ಯತ್ಯಾಸ ಏನಾಗಲ್ಲ. ಬಟ್ ದಿಸ್ ಸೌಂಡ್ಸ್ preferable in English. So with this, let's get into the third sentence. So ಇಲ್ಲಿ ಎರಡು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳಿದ್ದಾವೆ. ಕ್ಷಿಪಣಿಯ ವೇಗದ ಗತಿಯನ್ನು ಗಮನಿಸಲು ಹಲವು ಕಣ್ಗಾವಲು ಪರಿಕರಗಳನ್ನು ಬಳಸಲಾಗಿತ್ತು. Once again, this is also in the past tense. ಈ ಕ್ಷಿಪಣಿಯ ಕಾರ್ಯವ್ಯಾಪ್ತಿ 50 ಕಿಲೋಮೀಟರ್ ಆಗಿದೆ. ಸೊ ಇದು ಇನ್ನೊಂದು ಸೆಂಟೆನ್ಸ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ವೇಗದ ಗತಿಯನ್ನ ಅಬ್ಸರ್ವ್ ಮಾಡಲು, ಗಮನಿಸಲು. ಅಂದ್ರೆ ಟು ಅಬ್ಸರ್ವ್ ದಿ ಸ್ಪೀಡ್ ಆಫ್ ದಿ ಮಿಸೈಲ್. ಅರ್ಥ ಆಯ್ತಲ್ವಾ? ವೇಗದ ಗತಿ. ನಾವಿಲ್ಲಿ ಸ್ಪೀಡ್ ಡೈರೆಕ್ಷನ್ ಅಥವಾ ಸ್ಪೀಡ್ ನಂಬರ್ ಅಂತ ಏನೋ ಬರ್ಕೊಳ್ಬಾರ್ದು. ಸ್ಪೀಡ್ ಅಂತ ಬರೆದ್ರೆ ಸಾಕಾಗುತ್ತೆ. ಟು ಅಬ್ಸರ್ವ್ ದಿ ಸ್ಪೀಡ್ ಆಫ್ ದಿ ಮಿಸೈಲ್. ಸೊ ಟು ಅಬ್ಸರ್ವ್ ದಿ ಸ್ಪೀಡ್ ಆಫ್ ದಿ ಮಿಸೈಲ್ a few surveillance instruments. ನಾನು ಹೇಳಿದ್ನಲ್ವಾ, ಪರಿಕರಗಳು ಅಂದ್ರೆ ಇಲ್ಲಿ ಸರ್ವಿವಲೆನ್ಸ್ ಥಿಂಗ್ಸ್ ಅಂತ ಬರಲ್ಲ, ಸರ್ವಿವಲೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬರಿಬೇಕಾಗತ್ತೆ. ಅಥವಾ ಥಿಂಗ್ಸ್ ಅಂತ ಯಾವುದೇ ಕಾರಣಕ್ಕೂ ಇಲ್ಲಿ ಬರಿಬಾರ್ದು. ಸೊ ಬರೆದ್ರೆ ಸೊ ಅದು ಅಷ್ಟು ಸಮಂಜಸವಾಗಿರಲ್ಲ. ಸರ್ವಿವಲೆನ್ಸ್ ಇನ್ಸ್ಟ್ರೂಮೆಂಟ್ಸ್ ವೇರ್ ಯೂಸ್. ಇಲ್ಲಿ ನೋಡಿ, ಹಲವು ಅನ್ನೋದಕ್ಕೆ ನಾನು ಏನ್ ಬರ್ದಿದ್ದೀನಿ? a few ಅಂತ ಬರ್ದಿದ್ದೀನಿ. ಸೊ ನಿಮ್ಗೆ ಇದು ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ಕೌಂಟಬಲ್ ನೌನ್ ಆಗಿರೋದ್ರಿಂದ, ಅಂದ್ರೆ ಈ ಇನ್ಸ್ಟ್ರೂಮೆಂಟ್ಸ್ ನ ನಾನು ಸಂಖ್ಯೆಗಳಲ್ಲಿ ಲೆಕ್ಕ ಹಾಕ್ಬೋದು. ಸೊ ಅದರಿಂದ a few ಅಂತ ಬಳಸ್ತೀನಿ. ಸಪೋಸ್ ನಿಮ್ಗೆ ಈ ವರ್ಡ್ಸ್ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ
ಸೊ ನೀವು ಸಮ್ ಸರ್ವಿವಲೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೂಡ ಬರಿಬಹುದು, ಬಿಕಾಸ್ ಸಮ್ ಅನ್ನೋದನ್ನ ನಾವು ಕೌಂಟಬಲ್ ನೌನ್ಗೂ ಯೂಸ್ ಮಾಡ್ತೀವಿ, ಅನ್ಕೌಂಟಬಲ್ ನೌನ್ಗೂ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಾಟರ್. ಸೊ ವಾಟರ್ ಅನ್ನೋದು ಅನ್ಕೌಂಟಬಲ್ ನೌನ್. ಸೊ ಇದನ್ನ ನಾನು ಸಂಖ್ಯೆಗಳಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಐ ಕ್ಯಾನ್ ಸೇ ಸಮ್ ವಾಟರ್ ಅಂತಾನು ಹೇಳ್ಬೋದು. ಸೊ ಪೆನ್. ಸೊ ಪೆನ್ ನಾನು ಸಂಖ್ಯೆಗಳಲ್ಲಿ ಲೆಕ್ಕ ಹಾಕ್ಬೋದು. ಸೊ ಇದನ್ನ ಐ ಹ್ಯಾವ್ ಸಮ್ ಪೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಸಮ್ ಅನ್ನೋದನ್ನ ನಾವು ಅನ್ಕೌಂಟಬಲ್ ನೌನ್ಗೂ ಯೂಸ್ ಮಾಡ್ತೀವಿ, ಕೌಂಟಬಲ್ ನೌನ್ಗೂ ಯೂಸ್ ಮಾಡ್ತೀವಿ. ಬಟ್ ತುಂಬಾ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಬೇಕಂದ್ರೆ ಫ್ಯೂ ಅನ್ನೋದನ್ನ, ಆ ಫ್ಯೂ ಅನ್ನೋದನ್ನ ನಾವು ಕೌಂಟಬಲ್ ನೌನ್ಗೆ ಯೂಸ್ ಮಾಡ್ತೀವಿ. ಅಲವು ಅನ್ನೋದಕ್ಕೆ ಆ ಫ್ಯೂ ಸರ್ವಿವಲೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬರೀಬೇಕಾಗತ್ತೆ. ಸೊ ಅದೇ ಅನ್ಕೌಂಟಬಲ್ ನೌನ್ಗೆ ಸೊ ಮಚ್ ವಾಟರ್ ಅಂತ ಹೇಳ್ತೀವಿ, ಅಥವಾ ಲಿಟಲ್ ವಾಟರ್ ಅಂತ ಹೇಳ್ತೀವಿ, ಅಥವಾ ಅ ಲಿಟಲ್ ವಾಟರ್ ಅಂತ ಹೇಳ್ಬೇಕಾಗತ್ತೆ. ಸೊ ನಿಮ್ಗೆ ಈ ಕ್ವಾಂಟಿಫೈಯರ್ಸ್ ಅಲ್ಲಿ ಕನ್ಫ್ಯೂಷನ್ಸ್ ಇದ್ರೆ ಸಮ್ ಅಂತ ಬರೆದ್ರು ಏನು ತೊಂದರೆ ಇಲ್ಲ. ಸೊ ಯು ಗೋಯಿಂಗ್ ಟು ಫೆಚ್ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮಿನೇಷನ್. ಈ ಕ್ಷಿಪಣಿಯ ಕಾರ್ಯವ್ಯಾಪ್ತಿ 50 ಕಿಲೋಮೀಟರ್ ಆಗಿದೆ. ಅಂದ್ರೆ ದಿ ರೇಂಜ್ ಆಫ್ ದಿಸ್ ಮಿಸೈಲ್ ಇಸ್ 50 ಕಿಲೋಮೀಟರ್ಸ್. ಕಾರ್ಯವ್ಯಾಪ್ತಿ ಅಂದ್ರೆ ಏನಾಗಿರುತ್ತೆ, ರೇಂಜ್ ಅಂತ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಆಗಿರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಆಸ್ ಐ ಟೋಲ್ಡ್ ಯು ಬಿಫೋರ್, PSI ಕ್ಲಾಸಸ್ ಆನ್ಗೋಯಿಂಗ್ ಬ್ಯಾಚ್ ಜೊತೆ January 5th ಗೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. So test series will be always there at Gnana Gangotri. So you can take courses online also, offline also. So thank you very much. And I'll be waiting for your answers. So I'll meet you in the next translation class. Goodbye.